ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ. ನವೋದಯ ನಾಗರಾಜ್ ಹಾಗೂ ಹರಿಣಿ ಸೀತಾರಾಮ್ ಅವರ ದನಿಯಲ್ಲಿ ನಿನ್ನ ಮರೆಯಲಾರೆ ಗೀತೆ. ಚಿತ್ರ ನಾನಿನ್ನ ಮರೆಯಲಾರೆ. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ಸೀತಾರಾಮ್. ಮೊದಲನೇ ಬಾರಿಗೆ ನಾಗರಾಜ್ ಅಣ್ಣನ ಜೊತೆ ಕಲಾಭೂಮಿ ವೇದಿಕೆಯಲ್ಲಿ ಹಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ನಾಗರಾಜ್. ನವೋದಯ ನಗರದಿಂದ ಬಂದಿದ್ದೀನಿ. ಕಲಾಭೂಮಿ ಜೊತೆಗೆ ಸದಾ ಇರ್ತೀನಿ ಅಂತ ನಾನು ಈ ಮೂಲಕ ಪ್ರಾಮಿಸ್ ಮಾಡ್ತೀನಿ. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ, ನೀನೇ ಪ್ರಾಣ ನನ್ನಾಣೆಗೋ. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ. ಜೊತೆಗೆ ನೀನು ಸೇರಿ ಬರುತ್ತೀರಿ, ಜಗವ ಮೆಟ್ಟಿ ನಾನಿಲ್ಲುವೆ. ನೀನು ನಕ್ಕು ನಲಿದರೆ ಏನೇ ಬರಲಿ ನಾಗೆಲ್ಲವೇ. ಆಹಾ ಲಾಲಾ ಲಾಲಾ ಲಾಲಾ. ಚೆಲುವೆ ನೀನು ಉಸಿರು ಉಸಿರಲಿ ಬೆರೆತು ಬದುಕು ಹೂವಾಗಿದೆ. ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ. ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೆ. ನಾನಿನ್ನ ಮರೆಯಲಾರೆ. ನೂರು ಮಾತು ಏಕೆ ಒಲವಿಗೆ ನೋಟ ಒಂದೇ ಸಾಕಾಗಿದೆ. ಕಣ್ಣ ತುಂಬ ನೀನೆ ತುಂಬಿಯ ದಾರಿ ಕಾಣದಂತಾಗಿದೆ. ಆಹಾ ರ ರ ರ. ಸಿಂದಿಗೆ ಬರಲಿ ಊರ
ಸಾವೇ ಬಂದು ನನ್ನ ಸೆಳೆದರು ನಿನ್ನ ಬಿಡೆನು ಎಂದೆಂದಿಗೂ ನಲಿವು ಒಲವು ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನನೆಗೂ ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಮರೆಯಲಾರೆ ಮರೆಯಲಾರೆ. ಮೊದಲ ಬಾರಿಗೆ ಸಹೋದರಿ ಹರಣಿಯವ್ರ ಜೊತೆ ಆಡಿ ನನಗೆ ಭಾಳ ಸಂತೋಷ ಆಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಕಲಾಭೂಮಿ ಕಾರ್ಯಕ್ರಮ ಅಂದರೆ ಕೂಡ ನವೋದಯ ನಾಗರಾಜ್ ಅವ್ರನ್ನ, ಹರಣಿಯವ್ರನ್ನ ಖಂಡಿತ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ದೇ ಆರ್ ಪಾರ್ಟ್ ಆಫ್ ಕಲಾಭೂಮಿ ಆಲ್ವೇಸ್, ಎನಿ ಟೈಮ್. ಅವರು ಯಾವಾಗಲೂ ಹೇಳ್ತಾರೆ, ಕಲಾಭೂಮಿಯ ಮೊದಲನೇ ಕಾರ್ಯಕ್ರಮದಿಂದ ಇದ್ದೀನಿ ನಾನು, ಒಂದು ಕಾರ್ಯಕ್ರಮನ ಮಿಸ್ ಮಾಡಿಲ್ಲ ಅಂತ. ಇವರೇ ಕಲಾಭೂಮಿಯ ಆಧಾರ ಸ್ತಂಭಗಳು, ಇಂಥ ಸಹೃದಯರೇ ಕಲಾಭೂಮಿಯ ಜೀವಾಳ. ಹಾಗಾಗಿನೇ ಇಲ್ಲಿ ಒಬ್ಬ ಪ್ರೇಕ್ಷಕ ಈಸ್ ಈಕ್ವಲ್ ಟು 50 ಪೀಪಲ್. ಕಡಿಮೆ ಜನ ಇದ್ದಾರಂತೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬರು ಕೂಡ ತುಂಬು ಮನದ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದೇ ಕಲಾಭೂಮಿಯ ವಿಶೇಷ. ಬಹಳ ಅದ್ಭುತವಾದ ಗಾಯನ ಆಗಿತ್ತು ನವೋದಯ ನಾಗರಾಜ್ ಹಾಗೂ ಹರಿಣಿ ಸೀತಾರಾಮ್ ಅವ್ರದ್ದು. ಪ್ರೀತಿಯ ಧನ್ಯವಾದಗಳು ಇಬ್ಬರಿಗೂ ಕೂಡ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ, ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ, ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ.